ನೀವು ಬದಲಾವಣೆ ಮಾಡೋ ಪ್ರಯತ್ನ ಮಾಡಿ, ಅದು ಹಿಡ್ಕೊಂಡ್ರೆ ಕೈಗೆ ಪುಸ್ತಕದಲ್ಲಿ ಕಲಿಯೋದು ಬೇರೆ, ವೀಕ್ಷಣೆ ಮಾಡಿ ನೋಡಿ ಕಲಿಯೋದು ಬೇರೆ. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಫಾರ್ಮಲ್ ಎಜುಕೇಶನ್. ಫಾರ್ಮಲ್ ಎಜುಕೇಶನ್ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು, ಬಟ್ಟಿ ಹೊಡೆದು ಪರೀಕ್ಷೆ ಒಳಗೆ ಅದನ್ನ ವಾಂತಿ ಮಾಡ್ಕೊಂಡು ಮಾರ್ಕ್ ಗಳಿಸೋದಕ್ಕೆ ಫಾರ್ಮಲ್ ಎಜುಕೇಶನ್ ಅಂತೀವಿ. ಅಲ್ಲಿಂದ ಪ್ರಾರಂಭವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಯಾವಾಗ ಈ ಕಲ್ಲು ಬರಹದ ಮೇಲೆ ಅಥವಾ ಬರವಣಿಗೆಯ ಮೇಲೆ ರೀತಿಯಾದ ಇತಿಹಾಸ ಬರುತ್ತಲ್ಲ, ಅಲ್ಲಿವರೆಗೆ ಮಾತ್ರ ಈ ಮ್ಯೂಸಿಯಂನಲ್ಲಿ ಇರುತ್ತೆ. ಎಲ್ಲಿ ಬರವಣಿಗೆ ಮತ್ತು ಕಲ್ಲು ಅಂದರೆ ಶಿಲಾಶಾಸನಗಳು ಅಂತ, ಅಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸ ಪ್ರಾರಂಭ ಆದಮೇಲೆ ಅದು ರೆಕಾರ್ಡೆಡ್ ಹಿಸ್ಟ್ರಿ ಆಗುತ್ತೆ. ಇದು ಅನ್ರೆಕಾರ್ಡೆಡ್ ಹಿಸ್ಟ್ರಿ ಅಂದರೆ ಇದನ್ನೆಲ್ಲ ನೀವು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡುತ್ತದೆ. ಜೊತೆಗೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಹ ಪ್ರಾಗೈತಿಹಾಸಿಕ ತಜ್ಞನನ್ನಾಗಿ ಮಾಡಬಹುದು. ಏಕೆಂದರೆ ತಮ್ಮ ಹಳ್ಳಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ದೊರೆಯುವಂತಹ ಕಲ್ಲಿನ ಅವಶೇಷಗಳನ್ನು, ಗವಿವರ್ಣ ಚಿತ್ರಗಳನ್ನು, ಮಸೆಯುವ ಕಲ್ಲುಗಳನ್ನು, ಶಿಲಾಯುಧಗಳನ್ನು ಹುಡುಕೋದ್ರ ಮೂಲಕ ಅವರು ತಮ್ಮಲ್ಲಿ ದೊರೆತಿರುವಂಥ ಅವಶೇಷಗಳನ್ನು ಸಂರಕ್ಷಣೆ ಮಾಡ್ಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಥ್ರೂಔಟ್ ವರ್ಲ್ಡಲ್ಲಿ ಆ ಶಿಲಾಯುಗದ ಕುರುಹುಗಳು ಯಾವ್ಯಾವ ಇದ್ದಾವೆ, ಅವು ಯಾವ ರೀತಿಯಾಗಿ ಭಾರತದ ಶಿಲಾಯುಗಕ್ಕೆ ಸಂಬಂಧಪಡುತ್ತೆ, ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದನ್ನು ವೈಜ್ಞಾನಿಕ ವಿಧಾನವಾಗಿ, ಅದು ವಿಶೇಷತೆ. ಯಾಕಂದರೆ ಸುಮ್ಮನೆ ಕಲ್ಲುಗಳನ್ನ ಇಟ್ಟು ಅದ್ರ ಬಗ್ಗೆ ಸುಮ್ಮನೆ ಡೇಟಿಂಗ್ ಮಾಡಿಲ್ಲ. ಸೊ ಅದರ ಮಾಹಿತಿನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಎಲ್ಲ ಕಲೆಕ್ಷನ್ನ ನಾವು ಇಲ್ಲಿ ಒಂದೇ ಮ್ಯೂಸಿಯಮ್ನಲ್ಲಿ ನಾವು ಕಾಣ್ಬೋದು. ನಾವು ಥೆರೌಟಿಕಲಿ ಎಷ್ಟು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಪ್ರಾಕ್ಟಿಕಲಿ ನಾವು ಕಲಿತ್ರೆ ಅದು ನಮ್ಮ ಜಾಸ್ತಿ ಮೈಂಡ್ನಲ್ಲಿ ಪ್ರಿಸರ್ವ್ ಆಗಿರುತ್ತೆ. ಸೊ ಇದು ಮ್ಯೂಸಿಯಂ ನಮಗೆ ಮುಂದೆ ಫರ್ದರ್ ಸ್ಟಡೀಸ್ಗೆ ಹೆಚ್ಚೆಚ್ಚಾಗಿ ರಿಸರ್ಚ್ ಮಾಡಬೇಕಂತ ಬೇಕಾದರೆ ಇನ್ಫಾರ್ಮೇಷನ್ ನಮಗೆ ಚೆನ್ನಾಗಿ ಕೊಡುತ್ತೆ.